ನಮಸ್ಕಾರ ಸ್ನೇಹಿತರೆ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ರಂಗನಾಥ ಸ್ವಾಮಿ ಬೆಟ್ಟವನ್ನು ನೋಡುವಾಗ ನಾವು 3 ಕಡೆಯಿಂದ ನೀರು ಹರಿಯುವುದನ್ನ ನೋಡ್ತಾ ಇದ್ವಿ. ಹಾಗೆ ಯಾವ ಕಡೆಯಿಂದ ಇದು ನೀರು ಬರ್ತಾ ಇದೆ ಅಂತ ಅಂದಾಗ, ಈ ಕಡೆ ಕೆಳಭಾಗದಲ್ಲಿ ಒಂದು ಚಿಕ್ಕದೊಂದು ಡ್ಯಾಮ್ ಇದೆ. ಅದು ಎಲ್ಲಿದೆ ಏನು ಎತ್ತವನ್ನ ಕಲೆ ಹಾಕೋಣ ಅಂತ ನಾವು ಮುಂದೆ ಸಾಗಿದೆವು. ನಮ್ಮ ಕಣ್ಣಿಗೆ ಬಿದ್ದಿದ್ದು ಗೋಂದಿ ಚೆಕ್ ಡ್ಯಾಮು. ಇದು ಸಿಡ್ಲಪುರ ಊರಲ್ಲಿದೆ, ತರೀಕೆರೆ ತಾಲೂಕು, ನಿಯರೆಸ್ಟ್ ಶಂಕರಘಟ್ಟ. ಸ್ನೇಹಿತರೆ, ಒಂದು ಹಳ್ಳಿಯ ಹೃದಯದಂತೆ ಹರಿಯುವ ನೀರಿನ ಕತೆ ಇದು. ಮಳೆ ಬಂದಾಗ ಹರಿದು ಹೋಗುವ ನೀರನ್ನು ಹಿಡಿದು ಭವಿಷ್ಯ ಕಟ್ಟಿದ ಕತೆ. ಒಂದು ಸಣ್ಣ ಡ್ಯಾಮ್ ಆದ್ರೂ ಮಹತ್ತರ ಪರಿಣಾಮವಾದಂತಹ ಡ್ಯಾಮ್ ಇದು. ಚೆಕ್ ಡ್ಯಾಮ್ ಅಂತ ಅಂದ್ರೆ ನೀರನ್ನ ಹಿಡಿದು ಭೂಗರ್ಭಕ್ಕೆ ನುಗ್ಗಿಸುವ ಜಲ ಸಂರಕ್ಷಣೆ ಯಂತ್ರ. ಗೋಂದಿ ಚೆಕ್ ಡ್ಯಾಮು ಸೀಸನಲ್ ಸ್ಟ್ರೀಮ್ ಮೇಲೆ ನಿರ್ಮಿತವಾದಂತ ಒಂದು ಗ್ರಾಮೀಣ ಕೃಷಿಯ ಜೀವದಾನ ನೀಡಿದ ಯೋಜನೆ. ಸ್ನೇಹಿತರೆ, ಬೋರ್ವೆಲ್ಗಳಲ್ಲಿ ಒಣಗುತ್ತಿದ್ದಾಗ ಏನೆಲ್ಲ ಬೋರ್ವೆಲ್ಗಳು ಈಗ ಕಾಲಕ್ರಮೇಣ ಮಳೆ ನಿಂತಾದ್ಮೇಲೆ ನಾವು ಬೋರ್ಗಳ ಮೇಲೆನೆ ಡಿಪೆಂಡ್ ಆಗಿರ್ತೇವೆ. ಬೋರ್ ಒಳಗೂ ಕೂಡ ನೀರು ಕಡಿಮೆ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು ರೈತರು? ಅವಾಗ ಭೂಗರ್ಭ ಜಲಮಟ್ಟವನ್ನು ಪುನಃ ಜೀವಂತಗೊಳಿಸಲು ಪಶುಪಾಲನೆ ಮತ್ತೆ ತೋಟಗಾರಿಕೆ ಆಗಿರ್ಬೋದು, ಬೆಳೆಗಳನ್ನ ಬೆಳಿಲಿಕ್ಕೆ ಈ ಡ್ಯಾಮ್ ಅನ್ನ ಕಟ್ಟೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ಈ ಡ್ಯಾಮ್ ನ ಯೋಜನೆಯನ್ನ ತರ್ತಾರೆ. ಈಗ ಮಳೆಗಾಲದಲ್ಲೇ ಸರಿಯಾಗಿ ಮಳೆ ಬರ್ತಾ ಇಲ್ಲ, ಆವಾಗ ಯೋಚನೆ ಮಾಡಿ, ಮಳೆ ಇರಲ್ಲ, ಬೆಳೆ ಇರಲ್ಲ, ರೈತರು ಎಲ್ಲಿ ಹೋಗ್ಬೇಕು? ಅದಕ್ಕೋಸ್ಕರ ಈ ಡ್ಯಾಮ್ ತರೋದ್ರಿಂದ ಈಗ ನೀರು ಕೂಡ ಇರುತ್ತೆ, ಜಲ ಕೂಡ ಸಮೃದ್ಧವಾಗಿರುತ್ತೆ. ಈಗ ರೈತರಿಗೆ ಅಷ್ಟೇ ಅಲ್ಲ, ಈಗ ದನಕರಗಳಾಗಿರಬಹುದು, ಕುಡಿಯೋ ನೀರಾಗಿರೋ ಪ್ರತಿಯೊಂದಕ್ಕೂ ಕೂಡ ನಮಗೆ ನೀರು ಅತ್ಯಗತ್ಯ ಅಲ್ವಾ? ಅದಕ್ಕೋಸ್ಕರ ಈ ಡ್ಯಾಮಿನ ಯೋಜನೆಯನ್ನ ತಂದು ಮಾಡಿದ್ರು. ಸ್ನೇಹಿತರೆ, ಈ ಡ್ಯಾಮ್ ನ ಕಟ್ಟಿದ್ದೆ ಗೋಂದಿ ಚೆಕ್ ಡ್ಯಾಮ್. ಇಂದಿನ ಹವಾಮಾನ ಬದಲಾವಣೆ ಯುಗದಲ್ಲಿ ನೋಡಿ, ಇಂಥ ಚಿಕ್ಕ ಚಿಕ್ಕ ಯೋಜನೆ ದೊಡ್ಡ ಬದಲಾವಣೆಗಳನ್ನ ತರ್ತವೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ನಿಮಗೆ ಗ್ರಾಮೀಣ ಅಭಿವೃದ್ಧಿಗೆ ನೀರಿನ ನಿರಂತರ ಲಭ್ಯತೆ ನಮ್ಗೆಲ್ಲರಿಗೂ ಬೇಕೇ ಬೇಕು ಅಲ್ವಾ? ಅದಕ್ಕೋಸ್ಕರ ಚೆಕ್ ಡ್ಯಾಮ್ಗಳು ಪರಿಸರ ಸಂರಕ್ಷಣೆ ಸಹಜವಾದಂತ ಒಂದು ಬೆಸ್ಟ್ ಸೊಲ್ಯೂಷನ್. ನೀರಿನ ಅಬ್ಬರವನ್ನ ನೀವು ಕೇಳಿಸ್ಕೊಳ್ತಾ ಹೋಗಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದನ್ನ ಕೇಳಿದ್ರೇನೆ ಒಂಥರ ಏನೋ ಸೊಗಸಾದಂತ ಸೊತ್ತು. ಓದಿತ್ತು ನೋಡಿದ್ರಲ್ಲ ಸ್ನೇಹಿತರೆ, ಪ್ರಕೃತಿಯ ಎದುರು ನಾವೇನು ಮನುಷ್ಯರು ಎಂತ ಕೃತಕವಾಗಿ ಏನೇ ಮಾಡಿದ್ರು ಅದೊಂಥರ ಪ್ರಕೃತಿಯಿಂದ ಪ್ರತಿಫಲ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದೇನು ಸಹಕಾರ ಆಗಲ್ಲ. ಗಂಗಾದೇವಿ ಹೇಗೆ ಹರಿತಾ ಇದ್ದಾಳೆ ಅಂತ ನೋಡಿದ್ರಲ್ಲ. ಇದಿಷ್ಟು ನಾವು ನೋಡಿದಂತ ಒಂದು ಸನ್ನಿವೇಶ, ದೃಶ್ಯವಾದ್ರೆ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಬಂದು ನೋಡಿ. ಬೇಸಿಗೆಗಾಲದಲ್ಲೆಲ್ಲ ಓಡಾಡ್ತಾರಂತ, ಇವಾಗ ಮಳೆಗಾಲ ಅಲ್ಲ, ಸ್ವಲ್ಪ ನೀರು ಜಾಸ್ತಿನೇ ಬಿಟ್ಟಿದಾರಲ್ಲ,
ಸೊ ಹರಿತಾ ಇದೆ, ತುಂಬಿ ಹರಿತಾ ಇದೆ, ರಭಸವಾಗಿ ಹರಿತಾ ಇದೆ. ಆ ತಾತ ದನ ಕರಗಳನ್ನ ಮೈ ತೊಳೆದು ನಮ್ ಜೊತೆ ಒಂದ್ ಹೆಜ್ಜೆ ನಿಂತ್ಕೊಂಡುತ್ತಾ ಹಂಗೆ ಮುಂದಕ್ಕೆ ಹೋಗ್ತಾ ಇದೆ. ನೋಡ್ಬೋದು ದನ ಕರಗಳನ್ನ ಹೊಡ್ಕೊಳ್ತಾ. ನಾವು ಕೂಡ ಅಲ್ಲಿ ಒಂದಿಷ್ಟು ನೋಡಿದ್ವಿ ಅಲ್ವಾ ದೃಶ್ಯಾವಳಿಗಳನ್ನ. ಎಷ್ಟು ಸಾಕಷ್ಟು ಜನ ಬಂದಿದ್ರು, ಅವರು ಕೂಡ ಕ್ಲಿಕ್ಕಿಸ್ಕೊಳ್ತಾ ಇದ್ರು, ವಿಡಿಯೋ ಮಾಡ್ಕೊಳ್ತಾ ಇದ್ರು. ತುಂಬಾ ಅದ್ಭುತವಾದಂತ ಪ್ಲೇಸ್ ಸ್ನೇಹಿತರೆ. ಸಮಯ ಸಿಕ್ಕಾಗ ಬನ್ನಿ. ಅಲ್ಲಿಂದ ನಾವು ಹೊರಟಿದ್ದು ಮತ್ತೊಂದು ದೇವಸ್ಥಾನಕ್ಕೆ, ತಮಡಿಹಳ್ಳಿಯಲ್ಲಿರುವಂತ ಬಸವಣ್ಣ ದೇವಸ್ಥಾನಕ್ಕೆ. ಇದು ನಮ್ಮ ಭಾವನವರ ಸ್ನೇಹಿತರ ಮನೆಯಲ್ಲಿರುವಂತ ಪುರಾತನವಾದಂತ ಹಳೇ ಬಸವಣ್ಣ ದೇವರು. ಹಿಂದಿನಿಂದ ಪೂಜೆ ಮಾಡ್ಕೊಳ್ತಾನೇ ಬಂದರೆ ಇಂದೂ ಕೂಡ ಪೂಜೆಯನ್ನ ಮಾಡ್ತಾ ಇದ್ದಾರೆ. ದಿನನಿತ್ಯ ಇಲ್ಲಿ ಪೂಜೆಯನ್ನ ಸಲ್ಲಿಸ್ತಾರೆ ಸ್ನೇಹಿತರೆ. ತುಂಬಾ ಅದ್ಭುತವಾದಂತಹ ದೇವರ ಸ್ಥಾನ ಇದು. ತುಂಬಾ ಪುರಾತನವಾದದ್ದು, ಹಳೆ ಕಾಲದಿಂದನೂ ಇವರು ಪೂಜೆನ ಮಾಡ್ಕೊಳ್ತಾನೆ ಬಂದರೆ. ಇದು ಒಂದು ದೊಡ್ಡ ಜಾತ್ರೆನೂ ಕೂಡ ನಡೀತದಂತೆ ಸ್ನೇಹಿತರೆ. ಇದು ಬಂದು ಮೂಲ ದೇವರು ವಂಡ ಮೂರ್ತಿಯನ್ನ ಅಲ್ಲಿ ತಗೊಂಡು ಹೋಗಿದಾರಂತೆ, ಶಂಕರಘಟ್ಟದಲ್ಲಿ ಇಟ್ಕೊಂಡಿದಾರಂತೆ. ಸೊ ನೋಡಿ, ಇಷ್ಟು ಸಖತ್ತಾಗಿದೆ ದೇವಸ್ಥಾನ. ಮತ್ತೆ ಅದ್ಭುತವಾಗಿ ಕೂಡ ಇದೆಲ್ಲ ಹಳೇ ಪುರಾತನ ದೇವಸ್ಥಾನಗಳು ನೋಡ್ಬೋದು. ತುಂಬಾ ಪವರ್ಫುಲ್ ದೇವರಂತೆ ಸ್ನೇಹಿತರೆ ಇದು. ಈ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಅಂತ ಹೇಳ್ತಾ ತುಂಬಾ ಖುಷಿ ಆಯ್ತು ನಮಗೆ. ಅಲ್ಲಿಂದ ಇಲ್ಲಿಗೆ ಬಂದು ಈ ದೇವಸ್ಥಾನವನ್ನ ನೋಡ್ಬೋದು. ಸುತ್ತಮುತ್ತಲು ವಾತಾವರಣ ಹೇಗಿದೆ ಅಲ್ವಾ. ನಮ್ಮ ಹಳ್ಳಿಯ ಭವಿಷ್ಯ ನಮ್ಮ ಕೈಯಲ್ಲಿದೆ. ನೀರನ್ನ ಉಳಿಸೋಣ. ಗೋಂದಿ ಚೆಕ್ ಡ್ಯಾಮ್ ಒಂದು ಸಣ್ಣ ಕಟ್ಟಡ, ಅದರ ದೊಡ್ಡ ಆಶಾ ಭಾರತಿ ಅಂತ ಹೇಳ್ತಾ ನಮ್ಮ ಮಕ್ಕಳಿಗೆ ನೀರಿನ ಭದ್ರತೆ ನೀಡೋಣ. ಇಂದಿನಿಂದಲೇ ಪ್ರಾರಂಭಿಸೋಣ. ನೀರು ಉಳಿಸಿ, ನಾಳೆಯನ್ನ ಉಳಿಸಿ. ನಿಮ್ಮೆಲ್ಲರ ಸಹಕಾರ ಬದಲಾವಣೆಯ ಬುನಾದಿ ಅಂತ ಹೇಳ್ತಾ ನಾವು ಅಲ್ಲಿಂದ ಹೊರಟೆವು ನಮ್ಮ ಮನೆಯ ಕಡೆಗೆ. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದೆ ಅಂತ ಅನ್ಕೊಳ್ತಾ, ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯಮಾಡಿ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ, ರಾಧೆ ರಾಧೆ.